ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ನೀವೆಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಗುಡ್ ನ್ಯೂಸ್. ನಾನು ನಿನ್ನೆ ಐ ವಾಸ್ ಡಿಸ್ಕಸಿಂಗ್ ವಿತ್ ಸಮ್ ಆಫ್ ದ ಫ್ಯಾಕಲ್ಟೀಸ್. ನಮ್ಮ ಆಫ್ಲೈನ್ KCET ಆಫ್ಲೈನಲ್ಲಿ ಎಷ್ಟೊಂದು ಜನ ಫ್ಯಾಕಲ್ಟಿ, ಕೆಲವು ಬೇರೆ ನಾನು ಬಿಟ್ಟು ಬೇರೆ ಎಷ್ಟೊಂದು ಜನ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಎಷ್ಟೋ ಜನ ಅದರಲ್ಲಿ ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಪೇಪರ್ ಕರೆಕ್ಷನ್ ಮುಗ್ದು ನಿಮ್ಗೆ ಗೊತ್ತಿರೋ ಹಂಗೆ ಇನ್ನೇನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಡಿಸ್ಕಸ್ ಮಾಡಬೇಕಂದ್ರೆ ದೇ ವರ್ ಟೆಲ್ಲಿಂಗ್ ಫ್ಯೂ ಥಿಂಗ್ಸ್. ನಾನು ಎಲ್ಲ ಶೇರ್ ಮಾಡೋಕ್ಕೆ ಆಗೋದಿಲ್ಲ. ಐ ಡೋಂಟ್ ಥಿಂಕ್ ಶುಡ್ ಶೇರ್ ಎವ್ರಿಥಿಂಗ್. ಆ್ಯಂಡ್ ನಾನು ಅವ್ರನ್ನೇ ಕರೆದು ಮಾತಾಡೋಣ ಅಂದ್ಕೊಂಡೆ, ಬಟ್ ಹಂಗೆಲ್ಲ ಮಾಡಬಾರ್ದು ಅನ್ಸುತ್ತೆ. ಬಿಕಾಸ್ ಪೇಪರ್ ಕರೆಕ್ಷನ್ ನಡೀತಾ ಇರುತ್ತೆ, ಅವ್ರು ಮಾಡಿರ್ತಾರೆ. ವಿ ಶುಡ್ ನಾಟ್ ರಿವೀಲ್ ಎನಿಥಿಂಗ್. ಬಟ್ ಎನಿವೇರ್ ಫ್ಯೂ ಥಿಂಗ್ಸ್ ಐ ಟೆಲ್ ಯು. ಒನ್ ಥಿಂಗ್ ಫಾರ್ ಶ್ಯೂರ್, ನನಗೆ ಸಂತೋಷ ಆಯಿತು. ಗುಡ್ ನ್ಯೂಸ್. ಐ ಕ್ಯಾನ್ ಸೇ ಗುಡ್ ನ್ಯೂಸ್ ಫಾರ್ ಯು ಆಲ್. ಏನಂತ ಹೇಳಿದ್ರೆ, ಒಂದು ವೇಳೆ ನೀವೇನಾದರೂ ಸರ್ ನನ್ನ ಮಾರ್ಕ್ಸು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಮೇ ಬಿ ಒಂದು 5 ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ, ಒಂದು 7 ಮಾರ್ಕ್ಸ್ ಕಡಿಮೆ ಆಗ್ತಾಯಿದೆ, ನಾನು ಪಾಸ್ ಆಗ್ತೀನಿ, ಡೌಟ್ ಆಗಿದೆ ನನಗೆ, ಆ ಥರ ಇದ್ದರೆ ದಿಸ್ ಎ ವೆರಿ ಗುಡ್ ಹೈ ಚಾನ್ಸ್ ಇದೆ. ನಾನು ಎಲ್ಲ ಹೇಳೋದಿಲ್ಲ, ಕೆಲವೊಂದು ಹೇಳ್ತೀನಿ. ದೇ ಮೇ ಆ್ಯಡ್ ಒಂದು 4-5 ಮಾರ್ಕ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಟು ನಿಮ್ಮನ್ನ ಪಾಸ್ ಮಾಡೋಕ್ಕೆ ಪುಷ್ ಮಾಡ್ತಾರೆ. ಸೊ ಡು ನಾಟ್ ವರಿ. ಅರ್ಥ ಆಯ್ತಾ? ಆಲ್ರೆಡಿ ಸ್ಕೀಮ್ ಆಫ್ ಎವ್ಲ್ಯೂಷನ್ ಬಂದಿದೆ, ಅದ್ರ ಪ್ರಕಾರ ಕರೆಕ್ಷನ್ಸ್ ನಡೀತಾ ಇದೆ. ಆ್ಯಂಡ್ ಏನೋ ಒಂದು 3-4 ಮಾರ್ಕ್ಸು ಕಡಿಮೆ ಆದರೆ ಇಟ್ಸ್ ಫೈನ್. ದೇ ಗೋಯಿಂಗ್ ಟು ಆ್ಯಡ್ 4 or ಒಂದು ಕೆಲವೊಂದು ಮಾರ್ಕ್ಸ್ ಆ್ಯಡ್ ಮಾಡಿ ನಾನು ಪಾಸ್ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅರ್ಥ ಆಯ್ತು? ಆ್ಯಂಡ್ ಒಂದು ವೇಳೆ ನೀವೇನಾದರೂ ಸರ್ ನಾನು ಔಟ್ ಆಫ್ ಔಟ್ ತೆಗಿತಾ ಇದ್ದೀನಿ, ಎಷ್ಟೊಂದು ಹೇಳಿದ್ರಲ್ಲ ನನಗೆ ವೆನ್ ಐ ಮೆಟ್ ಯು ಆಲ್, ಸೊ ನೀವು ಹೇಳ್ತಾ ಇದ್ರಿ ಸರ್ ಇಲ್ಲ ಔಟ್ ಆಫ್ ಔಟ್ ಬರ್ಬೋದು ನಂದು ಅಂದ್ಬಿಟ್ಟು. ಸೊ ಔಟ್ ಆಫ್ ಔಟ್ ಯಾರು ತುಂಬ ಹೈ ಮಾರ್ಕ್ಸ್ ಯಾರು ಸ್ಕೋರ್ ಮಾಡ್ತಾ ಇದ್ದೀರೋ ಸ್ವಲ್ಪ ನಿಮ್ಮ ಪೇಪರ್ನ ಸ್ವಲ್ಪ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯೂನಿಟ್ಸ್ ಆಗಿರಲಿ, ನಾನು ಹೇಳಿದೆ ನಿಮಗೆ ಸ್ಕೀಮ್ ಆಫ್ ಎವ್ಲ್ಯೂಷನ್ ಥರ ಬರೀಬೇಕು ಮಕ್ಕಳೇ ಅಂದ್ಬಿಟ್ಟು. ಆ ಯೂನಿಟ್ಸ್ ಆಗಿರಲಿ ಮತ್ತೊಂದು ಅವೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಯು ಗೋಯಿಂಗ್ ಟು ಗೆಟ್ ಸ್ವಲ್ಪ ಒಂದು 2-3 ಸಲ ಚೆಕ್ ಮಾಡಿಬಿಟ್ಟು ದೆನ್ ಯು ಗೋಯಿಂಗ್ ಟು ಗಿವ್ ಔಟ್ ಆಫ್ ಔಟ್ ಫಾರ್ ಯು. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಸ್ಕೀಮ್ ಆಫ್ ಎವ್ಲ್ಯೂಷನ್ ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ಅದ್ರ ಪ್ರಕಾರ ಬರೆದಿದ್ರೆ ಎನಿವೇ ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಅರ್ಥ ಆಯ್ತಾ? ಆ್ಯಂಡ್ ಸೊ ಇನ್ನೇನು ಎಲ್ಲ ದೇ ಫಿನಿಶ್ ಎವ್ರಿಥಿಂಗ್. ದೇ ಆಲ್ಮೋಸ್ಟ್ ಅಪ್ಲೋಡಿಂಗ್ ಐ ಥಿಂಕ್ ಇವತ್ತು ಮುಗಿದಿರುತ್ತೆ. ಆ್ಯಂಡ್ ವೆರಿ ಸೂನ್ ಅಂದರೆ ದೇ ಆಲ್ರೆಡಿ ಟೋಲ್ಡ್ ಅಫಿಷಿಯಲ್ 7th ಅಂತ ಹೇಳಿದ್ದಾರೆ. ನೋಡೋಣ ಮಕ್ಕಳು, ದೇ ಗೋಯಿಂಗ್ ಟು ಡೂ ಎ ಪ್ರೆಸ್ ಮೀಟ್ ಆ್ಯಂಡ್ ಗೋಯಿಂಗ್ ಟು ಅನೌನ್ಸ್ ಎವ್ರಿಥಿಂಗ್. ಆಯಿತಾ? ನಾನು ಇಷ್ಟೇ ಹೇಳೋದು, ರಿಸಲ್ಟ್ ದಿವಸ ಒಂದು ವೇಳೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದರೆ, ನೀವು ಅಂದ್ಕೊಂಡಂಗೆ ಬಂದಿದ್ದರೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೀವೆಲ್ಲ ಯು ಕ್ಯಾನ್ ಗಿವ್ ಸ್ವೀಟ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಂಡ್ ಡೋಂಟ್ ಫರ್ಗೆಟ್ RP ಸರಪ್ಪ, ನನ್ನ ಮರ್ತೋಗ್ಬೇಡಿ. ಆಯಿತಾ? ನನಗೂ ಏನು ಆಫೀಸ್ ನನಗೆ ಸಿಕ್ಕಿದ್ರೆ ಎಲ್ಲಾದರೂ ಇಫ್ ಯು ಕಾಟ್ ಮೀ ಎನಿವೇರ್ ಯು ಕ್ಯಾನ್ ಆಲ್ಸೋ ಗಿವ್ ಸ್ವೀಟ್ಸ್ ಫಾರ್ ಮೀ ಆಲ್ಸೋ. ಆಯಿತಾ? ಆ್ಯಂಡ್ ಇನ್ನೊಂದು, ಆ್ಯಂಡ್ ಒನ್ ಥಿಂಗ್ ದಿಸ್ ಗುಡ್ ಥಿಂಗ್, ಹೇಳ್ದಂಗೆ ಬಂದಿದೆ, ಇಟ್ಸ್ ವೆರಿ ಗುಡ್ ಥಿಂಗ್. ಒಂದು ವೇಳೆ ನೀವು ಅಂದ್ಕೊಂಡಂಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಹೇಳೋದು ಮಕ್ಕಳೇ, ಸೊ ಡೋಂಟ್ ಗೆಟ್ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ. ನಾನು ಪ್ರತಿ ವರ್ಷ ಅವ್ರ ರಿಸಲ್ಟ್ಸ್ ಬಂದಾದಮೇಲೆ ಏನೋ ಒಂದು ಎಕ್ಸ್ಟ್ರೀಮ್ ಕೈಂಡ್ ಆಫ್ ಈವೆಂಟ್ಸ್ ಕೇಳಿಸುತ್ತೆ ನನಗೆ. ತುಂಬ ಐ ಫೀಲ್ ವೆರಿ ಸ್ಯಾಡ್. ಬಿಕಾಸ್ ಯಾಕೆ ಅಂತ ಹೇಳಿದರೆ ಮಕ್ಕಳೇ, ಒಂದು ನೆನ್ಪಿಟ್ಕೊಳ್ಳೋ, ಒಂದು 6 months ಫಾರ್ ಎಕ್ಸಾಂಪಲ್ ಡೌನ್ ದ ಲೈನ್ 6 months ಅಫ್ಕೋರ್ಸ್ ರಿಸಲ್ಟ್ಸ್ ಬಂದಿರೋ ತುಂಬ ಸಂತೋಷ ಆಗುತ್ತೆ, ಇವರು ಕೇಳ್ತಾರೆ ರಿಲೇಟಿವ್ಸ್ ಅದು ಇದು ಮತ್ತೊಂದು ಅಂತ. ಬಟ್ ಒಂದು 6 months ಆದಮೇಲೆ, ಒಂದು ವರ್ಷ ಆದಮೇಲೆ, 2 ವರ್ಷ ಆದಮೇಲೆ ಐ ಥಿಂಕ್ ನಿಮ್ಮ ರಿಸಲ್ಟ್ಸ್ ಯಾರಿಗೂ ನೆನಪಿರೋದಿಲ್ಲ. ಆ್ಯಂಡ್ ನೋ ಒನ್ ಆಸ್ಕ್ಸ್. ಮಕ್ಕಳೇ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ನಿಮ್ಮ ಟೀಚರ್, ನಾನೇ ನಿಮಗೆ ಮ್ಯಾಥ್ಸು ಫಿಸಿಕ್ಸ್ ಟೀಚ್ ಮಾಡ್ತಾ ಇರ್ತೀನಿ. ಯಾವತ್ತಾದರೂ ನಂದು ಎಷ್ಟು ಫಿಸಿಕ್ಸ್ ಮಾರ್ಕ್ಸ್ ಒಂದು ಕೇಳಿದ್ರೆ ನೀವು? ಇಲ್ಲ, ಕೇಳಿಲ್ಲ. ನಿಮ್ಗೆ ಅದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿ ನಾನು ಟೀಚ್ ಮಾಡಿ ನಿಮ್ಗೆ ಅರ್ಥ ಆದರೆ ಸಾಕು. ಅಷ್ಟೇ ಇಂಪಾರ್ಟೆನ್ಸ್ ಬೇಕು. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಒಂದು 6 months ಆದಮೇಲೆ ಸೇಮ್ ಥಿಂಗ್. ನೀವು ಹೇಗೆ ವರ್ಕ್ ಮಾಡ್ತೀರಾ, ನೀವು ಕೆಲಸ ಹೇಗೆ ಮಾಡ್ತೀರಾ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಸ್ಕಿಲ್ಸ್ ಏನಿದೆ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಯಾರಿಗೂ ನೆನಪಿರೋದಿಲ್ಲ. ಅರ್ಥ? ಇನ್ಫ್ಯಾಕ್ಟ್ ಈಗ ಫೇಲ್ ಆಗಿರೋರು ದೊಡ್ಡ ಕಂಪ್ನಿಗೆ ಸ್ಟಾರ್ಟ್ ಮಾಡಿ ದೊಡ್ಡ ಅಚೀವೇ ಮಾಡಿದ್ದಾರೆ. ಸೊ ನಾನು ಹೇಳೋದು ಅಂತ ಹೇಳಿದ್ರೆ, ಡೋಂಟ್ ಗೆಟ್ ಡಿಸಪಾಯಿಂಟ್. ದಿಸ್ ಇಸ್ ನಾಟ್ ದ ಎಂಡ್. ಇದು ಲಾಸ್ಟ್ ಅಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಮ್ಮ ಗೌರ್ಮೆಂಟಲ್ಲಿ ಆಲ್ರೆಡಿ ನಿಮಗೆ ಸೆಕೆಂಡ್ ಅಟೆಂಪ್ಟ್ ಕೊಟ್ಟಿದ್ದಾರೆ. ಅದು ಆ ಸೆಕೆಂಡ್ ಅಟೆಂಪ್ಟ್ ಬರೆದ್ರೆ ನೀವು ದೇ ಡೋಂಟ್ ಈವನ್ ಬೆಸ್ಟ್ ಆಫ್ 2 ತೊಗೊತಾರೆ. ನೀವು ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅರ್ಥ ಆಯ್ತಾ? ಆ್ಯಂಡ್ ಸ್ಪೆಷಲಿ ನೀವು CET ಎಲ್ಲ ಬರೀತಾ ಇದ್ದರೆ ಯು ಹ್ಯಾವ್ ಟು ರೈಟ್ ಸೆಕೆಂಡ್ ಅಟೆಂಪ್ಟ್. ಯಾವ ಸಬ್ಜೆಕ್ಟ್ ಕಡಿಮೆ ಆಗಿದೆಯೋ ಅದನ್ನು ಬರೀರಿ ನೀವು. ಅರ್ಥ ಆಯ್ತಾ? ಆ್ಯಂಡ್ ನೀವು CET ಪ್ರಿಪೇರ್ ಆಗ್ತಾ ಇದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮದು ಸಿಂಪ್ಲಿಫೈಡ್ ಮೈಂಡ್ಸಲ್ಲೂ KCET ಕೋರ್ಸಸ್ ಇದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಸರ್ ಅದೇನೋ ಕೂಪನ್ ಕೋಡ್ ಎಕ್ಸ್ಪೈರ್ ಆಗಿದೆ ಅಂದ್ಬಿಟ್ಟು. ಸೊ ವಿ ಆರ್ ಗಿವನ್ KCET 2026 ಒಂದು ಕೂಪನ್ ಕೋಡ್ ಕೊಟ್ಟಿದ್ದೀವಿ. ಆ್ಯಂಡ್ ಯು ಗೆಟ್ ದ ಬೆಸ್ಟ್ ಡಿಸ್ಕೌಂಟ್. ಇಟ್ಸ್ ಅ ಲೋಯೆಸ್ಟ್ ಡಿಸ್ಕೌಂಟ್ ಎವರ್, ಹೈಯೆಸ್ಟ್ ಡಿಸ್ಕೌಂಟ್ ಎವರ್. ಯು ಗೆಟಿಂಗ್ ಇಟ್. ಅಪ್ಲೈ ಮಾಡಿ ಆ್ಯಂಡ್ CET ಪ್ರಿಪೇರ್ ಆಗಿ. ಈವನ್ ಇಫ್ ಯು ಜಸ್ಟ್ ಫಿನಿಶ್ ಹೈ ವೇಟೆಡ್ ಚಾಪ್ಟರ್ಸ್ನ ಮುಗಿಸ್ತಾ ಸಾಕು ಮಕ್ಕಳೇ, ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ನಂಗೆ ಈಗಲೂ ನೆನಪಿದೆ, ನೀವು CET ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ಆ ಲಾಸ್ಟ್ 5-6 days ಹೆಂಗೆ ಓದ್ತಾ ಇದ್ರಲ್ವಾ, ಅಷ್ಟೇ ಎಫರ್ಟು. ಲಾಸ್ಟ್ ಫ್ಯೂ ಡೇಸು ನನಗೂ ನೆನಪಿದೆ. ನೈಟ್ 12 o'clock, 1 o'clock, 3 o'clock ಸ್ಟಡಿ ಮಾಡ್ತಾಯಿದ್ರಿ. ಅಷ್ಟೇ ಎಫರ್ಟ್ನ ಇನ್ನೊಂದು ಸ್ವಲ್ಪ ದಿವಸ ಮಕ್ಕಳು, ಇನ್ನೊಂದು CET ಮುಗಿಯೋವರೆಗೂ, ಇಲ್ಲ ನೀವು ನೀಟ್ ಬರೀತಾರೆ ನೀಟ್ ಮುಗಿಯೋವರೆಗೂ, ಅಲ್ಲಿವರೆಗೂ ಎಫರ್ಟ್ ಹಾಕಿ ಅಲ್ಲಿವರೆಗೂ ಎಫರ್ಟ್ ಹಾಕಿ. ಸ್ವಲ್ಪ ಡೆಫಿನೆಟ್ಲಿ ಯು ಕ್ಯಾನ್ ಇಂಪ್ರೂವ್ ಸಿಗ್ನಿಫಿಕೆಂಟ್ಲಿ.
ಆ್ಯಂಡ್ ನಾನು ಇನ್ನು ಗುಡ್ ಥಿಂಗ್ ಇಸ್ ದಟ್ ನಾನು ಇವತ್ತು ಐ ಆಮ್ ಏಬಲ್ ಟು ಇಂಟ್ರಾಕ್ಟ್ ವಿತ್ ಲಾಟ್ ಆಫ್ ಸ್ಟೂಡೆಂಟ್ಸ್ ನಾವು ಆಲ್ಮೋಸ್ಟ್ ಐ ಆಮ್ ಇಂಟ್ರಾಕ್ಟಿಂಗ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಆಫ್ಲೈನಲ್ಲೆಲ್ಲನೂ. ಸೊ ಅವರೆಲ್ಲ ಹೇಳ್ತಾ ಇದ್ದಾರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಬಿಟ್ರಿ ಸರ್ ಅಂತ. ಅಟ್ಲೀಸ್ಟ್ ಇನ್ನು ಮುಂದೆ ಇನ್ನೊಂದು 15 days 20 days ನಿಮಗೆ 15-20 days CET ಟೈಮ್ ಇದೆ. CETಗೋ ನೀಟ್ಗೋ ಏನೋ ನೀಟ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇದೆ, ಆಲ್ಮೋಸ್ಟ್ 1 month ಎಕ್ಸಾಕ್ಟ್ಲಿ ಇದೆ. ಅದಕ್ಕೋಸ್ಕರ ಜಸ್ಟ್ ಪುಟ್ ಮೋರ್ ಎಫರ್ಟ್ ಮಕ್ಕಳೇ ಪ್ಲೀಸ್. ಅರ್ಥ ಆಯ್ತಾ? ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಸೆಕೆಂಡ್ ರಿಸಲ್ಟ್ ಡೋಂಟ್ ವರಿ ಆನ್ ದ್ಯಾಟ್. ಆ್ಯಂಡ್ ರಿಸಲ್ಟ್ ಚೆನ್ನಾಗಿ ಬಂದಾಗ ಡೋಂಟ್ ಫರ್ಗೆಟ್ RP ಸರ್. ಅರ್ಥ ಆಯ್ತಾ? ಆ್ಯಂಡ್ ಐ ವಿಲ್ ಡೂ ವಿಡಿಯೋ ರಿಸಲ್ಟ್ಸ್ ಡೇ ಆಲ್ಸೋ. ನನಗೆಲ್ಲ ಹೇಳಿ ಎಷ್ಟೆಷ್ಟು ಬಂತು ಅಂದ್ಬಿಟ್ಟು. ಆ್ಯಂಡ್ ಅಗೇನ್ ಇಫ್ ಯು ಕಮ್ ಅಕ್ರಾಸ್ ಮಿ ಸಮ್ವೇರ್, ಇಲ್ಲೇ ಬೆಂಗಳೂರಲ್ಲಿ ಬಿದ್ದಿರ್ತೀನಿ ಆಯಿತಾ. ಸೊ ಯು ಕ್ಯಾನ್ ಆಲ್ಸೋ ಗಿವ್ ಸ್ವೀಟ್ಸ್ ಫಾರ್ ಮೀ ಆಲ್ಸೋ ಆಯಿತಾ. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಒನ್ಸ್ ಅಗೇನ್ ಐ ಟೆಲ್ ಯು ವೆರಿ ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್ಸ್. ಆ್ಯಂಡ್ ರಿಸಲ್ಟ್ಸ್ ದಿವಸ ಚೆನ್ನಾಗಿ ಬಂದರೆ ಸಂತೋಷ, ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಸೆಕೆಂಡು, ಏನಾದರೂ ನೀವು ಅಂದ್ಕೊಂಡಂಗೆ ಬಂದಿಲ್ಲ ಅಂತ ಹೇಳಿದ್ರೆ ಡೋಂಟ್ ಟೇಕ್ ಏನೋ ಡಿಸಪಾಯಿಂಟ್ ಆಗೋದು ಇದೆಲ್ಲ. ಅಫ್ಕೋರ್ಸ್ ಯು ಶುಡ್ ಗೆಟ್ ಡಿಸಪಾಯಿಂಟ್, ಇಸ್ ನೋ ಡೌಟ್. ನೀವು ಡಿಸಪಾಯಿಂಟ್ ಆಗಬೇಕು, ಆ ಪರ್ಟಿಕ್ಯುಲರ್ ಟೈಮ್ ಡಿಸಪಾಯಿಂಟ್ ಆಗಿ ಪರವಾಗಿಲ್ಲ, ಇಟ್ಸ್ ಗುಡ್ ಥಿಂಗ್ ಆಲ್ವೇಸ್. ಸೊ ದಟ್ ಅದರಿಂದ ನೀವು ಮುಂದೆ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡ್ತೀರ. ಅರ್ಥ ಆಯ್ತಾ? ಆ್ಯಂಡ್ ದಟ್ಸ್ ಇಟ್. ವೆರಿ ಆಲ್ ದ ಬೆಸ್ಟ್. ಹೌ ಎವರ್ ದ ರಿಸಲ್ಟ್ಸ್ ಕಮ್ಸ್, ಡು ನಾಟ್ ವರಿ. ನನಗೆ ಗೊತ್ತಿರೋ ಹಂಗೆ ಐ ಥಿಂಕ್ 95% ಪೀಪಲ್ ವಿಲ್ ಬಿ ವೆರಿ ಹ್ಯಾಪಿ ವಿತ್ ರಿಸಲ್ಟ್ಸ್. ಅರ್ಥ ಆಯ್ತಾ? ನಾನು ಈಗಲೇ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎರಡೂ ಆಯಿತಾ. ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸಿ ದ ನೆಕ್ಸ್ಟ್ ವೀಡಿಯೋಸ್ ಆ್ಯಂಡ್ ಬಾಯ್ ಆ್ಯಂಡ್ ಟೇಕ್ ಕೇರ್.